ಇರ್ಷಾದ್ ದೇಶದ ಪ್ರತಿಭಟನೆಗಳಲ್ಲಿ ಈಗ ನಮಗೆಲ್ಲ ಮೊದಲು ಈ ಪ್ರಶ್ನೆ ಕೇಳ್ತಾ ಇದ್ರು, ಹೊಂದಿಸಿ ಬರೆಯಿರಿ ಮ್ಯಾಚ್ ದ ಫಾಲೋಯಿಂಗ್ ಗೊತ್ತಲ್ಲ. ಈ ನೀವು ಯಾವುದೇ ಪ್ರತಿಭಟನೆ ತಗೊಳ್ಳಿ, ಒಂದು ಕಾಮನ್ ಫ್ಯಾಕ್ಟರ್ ಇದೆ ಇದರಲ್ಲಿ. ಏನು ಹೇಳಿ ಆ ಕಾಮನ್ ಫ್ಯಾಕ್ಟರ್ ನೋಡೋಣ. ಭಾರತದಲ್ಲಿ ನಡೆದಿರೋ ಯಾವುದೇ ಪ್ರತಿಭಟನೆಗಳು ತೊಗೊಂಡಾಗ ಒಂದೇ ಒಂದು ಕಾಮನ್ ಫ್ಯಾಕ್ಟರ್ ಇದೆ. ಏನು ಹೇಳಿ ನೋಡೋಣ. ಕಾಮನ್ ಫ್ಯಾಕ್ಟರ್ ಏನಂದರೆ, ಒಂದು ಅವ್ರಿಗೆ ಆ್ಯಂಟಿ ನ್ಯಾಷನಲ್ಸ್ ಹಣೆಪಟ್ಟಿ, ಅರ್ಬನ್ ನಕ್ಸಲ್ಸು, ಮೋದಿ ವಿರೋಧಿ, ದೇಶ ವಿರೋಧಿ, ಪಾಕಿಸ್ತಾನಿ, ಖಲಿಸ್ತಾನಿ, ಫಾರಿನ್ ಫಂಡಿಂಗು. ಈಗ ನೋಡಿ ಮೆಟ್ರೋ, ಮೆಟ್ರೋ ಸ್ಟಾಪ್ ಮಾಡಿಬಿಟ್ರಿ ರೀ. ಮೆಟ್ರೋದಲ್ಲಿ ಬರೀ ಸ್ಟೂಡೆಂಟ್ಸ್ ಓಡಾಡ್ತಾ ಇದ್ದೀರೇನ್ರಿ? ಬರೀ ಸ್ಟೂಡೆಂಟ್ಸು ಅಂದರೆ ಡೆಲ್ಲಿಯ ಒಂದು ನರನಾಡಿ ಇತ್ತಲ್ಲ, ಡೆಲ್ಲಿ ಒಂದು ನರನಾಡಿ. ಬೆಳಿಗ್ಗೆ ಇದ್ರೆ ಜೀವನ ಅಲ್ವೇನ್ರಿ? ಮುಂಬೈನಲ್ಲಿ ಟ್ರೈನು ಸಬರ್ಬನ್ ಟ್ರೈನ್ ಸ್ಟಾಪ್ ಮಾಡಿಬಿಡ್ತೀನಿ ಅಂದರೆ ಆಗುತ್ತೇನ್ರಿ? ಮುಂಬೈನಲ್ಲಿ ಜನ ನಡೆಯುತ್ತಾ? ಅಲ್ಲೋಲ ಕಲ್ಲೋಲ ಆಗಲ್ವಾ? ಆ ಕೆಲಸ ಇಲ್ಲಿ ಮಾಡಿದಾರಲ್ಲ, ಇದರಿಂದಲ್ಲ ಪ್ರತಿಭಟನೆ ನಿಲ್ಲಿಸ್ಬೋದಾ? ಸರ್, ನರೇಂದ್ರ ಮೋದಿ ಅವರು ಮೊದಲನೇ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದರೆ, ಅವರು ಯಾರ ಹತ್ರ ಜಗಳ ಮಾಡ್ಕೊಂಡಿದ್ದಾರೆ ಅಂದರೆ 18 ವರ್ಷದಿಂದ 30 ವಯಸ್ಸಿರೋ ಹುಡುಗರ್ಗ ಹತ್ರ. ಅವ್ರ ವಯಸ್ಸಿರೋರ ಹತ್ರ ಹೋಗಿ ಜಗಳ ಮಾಡ್ಕೊಳ್ತಾ ಇದ್ರೆ ಹೆಂಗೋ ಒಂದು ಸೆಟಲ್ಮೆಂಟ್ ಮಾಡಬಹುದಾಗಿತ್ತು. ಆದರೆ ಈ ಜಂಜಿಗಳಿದಾರಿಲ್ಲ, ಇವ್ರು ಒಂಥರ ಡೇಂಜರ್. ಮನ್ಸ್ ಮಾಡಲ್ಲ ರೋಡಿಗೆ ಬರಕ್ಕೆ. ಒಂದ್ಸತಿ ಮನ್ಸ್ ಮಾಡಿದ್ರೆ ಅವ್ರ ಅಪ್ಪ ಅಮ್ಮ ಮಾತೆ ಕೇಳಲ್ಲ. ಅವರು ಸರ್, ಅವ್ರು ಮೆಟ್ರೋ ಇಲ್ಲ, ಇಡೀ ಡೆಲ್ಲಿನೇ ಬೇಕಾದ್ರೆ ಲಾಕ್ ಮಾಡ್ಕೊಳ್ಳಿ, ಯುವಕರಿಗೆ ಗೊತ್ತು ಹೆಂಗ್ ಬರ್ಬೇಕು ಅನ್ನೋದು. ಜಂತರ್ ಮಂತರ್ಗೆ ಬಂದೇ ಬರ್ತಾರೆ. ಆದ್ರೆ ನರೇಂದ್ರ ಮೋದಿ ಸರ್ಕಾರಕ್ಕೆ ಒಂದ್ ಮಾತ್ರ ನಾನು ಹೇಳಕ್ ಇಷ್ಟಪಡ್ತೀನಿ, ಬ್ಯಾರಿಕೇಡ್ ವೆಲ್ಡಿಂಗ್ ದೃಶ್ಯ ನೋಡಿದೆ ನಾನು ಇರ್ಷಾದ್. ಸರ್, ಬ್ಯಾರಿಕೇಡ್ ವೆಲ್ಡಿಂಗ್ ಮಾಡ್ತಾ ಇದ್ರು. ಅವ್ರು ವೆಲ್ಡಿಂಗ್ ಆದ್ರೂ ಮಾಡ್ಕೊಳ್ಳಿ, ಮೋಲ್ಡ್ ಆದ್ರೂ ಹಾಕೊಳ್ಳಿ, ಆದ್ರೆ ಯುವಕರ ಹತ್ರ ಏನು ನಿಂತ್ಕೊಳ್ಳಲ್ಲ. ನಾನು ಹೇಳ್ತಾ ಇದೀನಿಲ್ಲ, ಆಸ್ ಎ ಯೂತ್ ನನ್ಗೂ ಗೊತ್ತು ಪ್ರತಿಭಟನೆಗಳು ಯಾವ ತರ ಹೊಡಿಬೇಕನ್ನೋದು. ಇವ್ರಿಗೆ ಕಟ್ಟಬೇಕಾದ ಗೊತ್ತಿದ್ರೆ ನಮ್ಗೆ ಹೊಡಿಯೋದು ಗೊತ್ತಿರತ್ತೆ. ಆದ್ರೆ ನಾವು ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಕೈಯಲ್ಲಿ ಕಾನೂನು ತಗೊಂಡ್ಬೇಡ್ದು ಅಂತ ವೇಟ್ ಮಾಡ್ಕೊಂಡು ಗಾಂಧಿ ತೋರಿಸಿರೋ ರೋಡಲ್ಲಿ ನಡೀತಾ ಇದೀವಿ. ನರೇಂದ್ರ ಮೋದಿ ಏನಾದ್ರು ಇದೇ ತರ ಹಿಟ್ಲರ್ ತರ ನಡೆಯಕ್ಕೂ ಏನಾದ್ರು ಯೋಚನೆ ಮಾಡಿದ್ರೆ ವಿದ್ಯಾರ್ಥಿಗಳು ತೋರಿಸ್ತಾರೆ ಯಾವ ತರ ಪ್ರತಿಭಟನೆಗಳು ನಡೆಯುತ್ತೆ ಅಂತ. ಇಷ್ಟು ಅಹಂಕಾರ ಯಾವ ಸರ್ಕಾರಕ್ಕೂ ಇರ್ಲಿಲ್ಲ ಸರ್. ನಾವ್ ಏನ್ ಕೇಳ್ತಾ ಇದೀವಿ? ಇವ್ರ ಅಪ್ಪನ ಮನೆ ಆಸ್ತಿ ಕೇಳ್ತಾ ಇದೀವ? ನಾವು ಕೇಳ್ತಾ ಇರೋದು, ನಾವು ಬರೆಯೋ ಎಕ್ಸಾಮ್ಗೆ ನಮ್ಗೆ ಕರೆಕ್ಟ್ ಆಗಿ ಪರಿಹಾರ ತಗೊಂಡ್ ಬಂದ್ ಕೊಡಿ, ಅಕೌಂಟಬಿಲಿಟಿ. ಬೇರೆ ಏನು ಕೇಳ್ತಾ ಇಲ್ಲ ಅಲ್ಲ. ಏನಾದ್ರು ಇವ್ರು ಮಿನಿಸ್ಟ್ರಿ ಕೇಳ್ತಾ ಇದೀವಾ, ಇಲ್ಲ ನೀವ್ ಹೇಳಿದ್ಬಿಟ್ಟು ನಮ್ಗೆ ಕೂಣ್ಸಿ ಅಂತ ಕೇಳ್ತಾ ಇದೀವ? ಆತರ ಏನು ಕೇಳ್ತಾ ಇಲ್ಲ. ನೀವು ನಡ್ಕೊಂತಾ ಇರೋ ರೀತಿ ನೀತಿಗಳು ನೋಡ್ತಾ ಇದ್ರೆ ನಿಮ್ಗೆ ಇಳಿಸ್ಬಿಟ್ಟು ನಾವೇ ಕೂತ್ಕೊಳ್ಬೇಕು ಅನ್ನೋದು ಮನಸ್ಸಲ್ಲಿ ಬರ್ತಾ ಇದೆ. ಫೈನ್. ಇದೀಗ ನಮ್ಮನ್ನ ಬಸವರಾಜ್ ಸುಳಿಬಾವಿ ಜಾಯ್ನ್ ಆಗಿದ್ದಾರೆ, ಹೋರಾಟಗಾರರು. ಸ್ವಾಗತ ಬಸವರಾಜ್ ಸುಳಿಬಾವಿ ಅವರು ತಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ ರಮಾಕಾಂತ್ ಅವರೇ. ನಮಸ್ಕಾರ. ಏನ್ ಹೇಳಕ್ ಬಯಸ್ತೀರಿ ಈ ಚರ್ಚೆ? ಹೇಳಿ, ಏನ್ ಪ್ರಶ್ನೆನ? ಈ ಟೈಮಲ್ಲಿ ಈ ಹೋರಾಟದ ಬಗ್ಗೆ ಏನ್ ಹೇಳಿಕ್ ಬಯಸ್ತಿರ್ತಾವು ಅಂತ. ರಮಾಕಾಂತ್ ಅವ್ರೆ, ಒಂದು ಈಗಾಗಲೇ ನೀವು ವಿಸ್ತಾರವಾಗಿ ಹೇಳಿದಿರಿ. ಒಂದು ಈಗಾಗಲೇ ಅಲ್ಲಿ ಚಳವಳಿಯನ್ನ ಬಡಿಯೋದಕ್ಕಾಗಿ, ಅದನ್ನ ಹತ್ತಿಕ್ಕೋದಕ್ಕಾಗಿ ಬೇರೆ ಬೇರೆ ತಂತ್ರಗಳನ್ನ, ಬೇರೆ ಬೇರೆ ಕಾರ್ಯಗಳನ್ನ ಸರ್ಕಾರದವ್ರು ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮೆಲ್ಲರೂ ಕೂಡ ಗಮನಕ್ಕಿದೆ. ಅದರಲ್ಲಿ ಒಂದು ಈಗಾಗಲೇ ನೀವು ಚರ್ಚೆ ಮಾಡಿದ ಹಾಗೇನೆ ಈ ಮೆಟ್ರೋಗಳನ್ನೆಲ್ಲ ಬಂದ್ ಮಾಡಿದ್ದಾರೆ ಅಂತ ಹೇಳ್ಕೊಂಡು. ಈ ಮೆಟ್ರೋಗಳನ್ನ ಯಾಕೆ ಬಂದ್ ಮಾಡಿದ್ದಾರೆ ಅಂತಂದ್ರೆ ಸೆಕ್ಯೂರಿಟಿ ಪ್ರಶ್ನೆ ಇಟ್ಕೊಂಡಿದ್ದಾರೆ. ಅದನ್ನ ಯಾವ್ದನ್ನು ಕೂಡ ಹೇಳಿಕ್ಕಾಗಲ್ಲ. ನನಗೆ ದೇಶದ ರಾಜಧಾನಿಯಲ್ಲಿನೇ ಈ ಸೆಕ್ಯೂರಿಟಿ ಪ್ರಶ್ನೆ ಅಂದ್ರೆ, ಅಥವಾ ಈ ಯಾರು ಬರ್ತಾರ ಅನ್ನುವಂತ ಕಲ್ಪನೆ ಇದ್ರೆ ಅಂತಂದ್ರೆ, ಈ ದೇಶದೊಳಗ ರಾಜಧಾನಿ ಒಳಗಡೆ ಆಡಳಿತ ಇಲ್ವಾ, ಅಥವಾ ಅದ್ರದ್ದಾದಂತ ಈ ಸಂದರ್ಭದೊಳಗಡೆ ಅವರು ಬಂದ್ರ ಅಥವಾ ಬರ್ತಾ ಇದಾರ, ಯಾರು ಬರ್ತಾ ಇದಾರೆ ಅನ್ನುವಂತ ಪ್ರಶ್ನೆಗಳದಾವಲ್ಲ. ಒಂದು ರಾಜಧಾನಿ ಒಳಗಡೆನೆ ನಾವು ಈ ತರ ಅಪಾಯವನ್ನ, ಅಸುರಕ್ಷತೆಯನ್ನ ನಾವು ಮುಂದೆ ಮಾಡಿದರೆ ಇಡೀ ದೇಶದೊಳಗಡೆ ಜನ ಏನ್ ಅಂದ್ಕೊಳ್ತಾರ ಅನ್ನುವಂತ ವಿಚಾರವೂ ಕೂಡ ಈ ಆಡಳಿತ ಮಾಡಿದವ್ರಿಗೆ ಇಲ್ವಾ ಅನ್ನುವಂತ ಪ್ರಶ್ನೆಗಳು ಇದಾವೆ. ಇವೆಲ್ಲವೂ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾದದ್ದು ಏನು ಅಂತಂದ್ರೆ, ಜನ ಇವ್ರು ಹೇಳಿದ್ದನ್ನು ಎಲ್ಲರೂ ನಂಬುತ್ತಾರೆ ಅಂತ ತಿಳ್ಕೊಂಡಿದ್ದಾರೆ. ಆ ನಂಬುವಂತ ಕಾಲ ಈಗ ಇಲ್ಲ. ಅದು ಎಲ್ಲ ವಿಚಾರಗಳು ಈಗ ಜನರಿಗೆ ಗೊತ್ತಾಗ್ತಾ ಇದಾವೆ. ಜನ ಅದಕ್ಕೆ ತಮ್ಮ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಜನಕ್ಕೆ ಇವ್ರು ಹೇಳ್ತಕ್ಕಂಥ ಸುಳ್ಳುಗಳನ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ಹೇಗೆ ಪ್ರತಿಕ್ರಿಯಿಸಬೇಕು ಅನ್ನುವಂತ ಅರಿವು ಕೂಡ ಈ ಕಾಲದೊಳಗಡೆ ಬಂದಿದೆ. ಇಂಥ ಸಂದರ್ಭ ಒಳಗಡೆ ಇಂಥ ಹಸಿ ಸುಳ್ಳುಗಳನ್ನ ಹೇಳುವಂತ, ಜನರು ಯಾಮರ್ಸುವಂತ ಈ ತಂತ್ರಗಾರಿಕೆ ತುಂಬಾ ದಿನ ನಡೆಯೋದಿಲ್ಲ ಅನ್ನೋದು ಸ್ಪಷ್ಟ ಅಂತ ನನಗೆ ಅನಿಸ್ತದೆ. ನಾನು ಮತ್ತಷ್ಟು ಮಾತಾಡ್ತೀನಿ. ಎಕ್ಸೆಲ್ PU ಕಾಲೇಜು ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದ್ಮೇಲೆ.